ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನೊಂದು ತಟ್ಟೆ ತೊಗೊಂಡಿದ್ದೀನಿ, ಅದಕ್ಕೆ ಜರಡಿ ಇಟ್ಕೊಂಡಿದ್ದೀನಿ. 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಜರಡಿ ಇಟ್ಕೊಳ್ತಾ ಇದ್ದೀನಿ. 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಜರಡಿ ಇಟ್ಕೊಳ್ಳೋಣ. ಅಕ್ಕಿ ಹಿಟ್ಟೀಗ ನಾನು ಜರಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡೋಣ. ಈಗ ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ನಾನು ಇದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡೆ. ನಾನು ಇದೇ ಕಪ್ಪಲ್ಲಿ 4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. 1 2 3 4 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಫ್ಲೇಕ್ಸು, ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ, ಅದೇ ಚಿಲ್ಲಿ ಫ್ಲೇಕ್ಸು. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. 3 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ 1/4 ಸ್ಪೂನ್ ಸಾಕು, ಜಾಸ್ತಿ ಆಗಬಾರ್ದು. ಮತ್ತು ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈಗ ಕುದೀಲಿ ಇದು ಚೆನ್ನಾಗಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಅಕ್ಕಿ ಹಸಿಟ್ಟು ಇದ್ರಿಗೆ ಹಾಕಬೇಕು. ಸ್ವಲ್ಪನೇ ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಡಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇರುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಪ್ಲೇಟ್ ಮುಚ್ಚಿ 10 ರಿಂದ 12 ನಿಮಿಷ ಲೋ ಫ್ಲೇಮಲ್ಲಿ ಇಡೋಣ. ಮಧ್ಯ ತಿರುಗಿಸ್ತಾ ಇರೋಣ. ಈಗ ನಾವು ಇದಕ್ಕೆ ಒಂದು ತಟ್ಟೆ ಮುಚ್ಚಿಬಿಡ್ತೀನಿ. ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ ಇಡ್ತೀನಿ. 1-2 ನಿಮಿಷಕ್ಕೂ ತಿರುಗಿಸ್ತಾ ಇರಬೇಕು. ಮಿನಿಮಮ್ 10 ರಿಂದ 12 ನಿಮಿಷ ನಾವು ಸ್ಟವ್ ಮೇಲೆ ಬಿಡಬೇಕಿದು ಲೋ ಫ್ಲೇಮಲ್ಲಿ. ಈಗ 2 ನಿಮಿಷ ಆಗಿದೆ. ಮತ್ತೆ ತೆಗೆದು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೆಳಗಿನ ಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿರ್ಗಿ 1-2 ನಿಮಿಷ ಹಾಗೆ ಲಿಡ್ ಮುಚ್ಕೊಳ್ಳೋಣ. ಮತ್ತೆ 2 ನಿಮಿಷ ಆಗಿದೆ, ಬನ್ನಿ ನೋಡೋಣ. ಮತ್ತೆ ಇದನ್ನು ತಿರ್ಗಿಸ್ಕೊಳ್ಳೋಣ. ಚೆನ್ನಾಗಿ ಬಂದರೆ ಹಪ್ಪಳ ಉಡಿಯಲ್ಲ ಅಂತ. ಗಂಟಿರಬಾರ್ದು, ಆ ಥರ ನಾವು ತಿರುಗಿಸ್ಕೋಬೇಕು. ಈ ನೀರು ಕುದಿಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ಗಂಟೆ ಯಾವಾಗಲೂ ಆಗೋದಿಲ್ಲ. ನೋಡಿ, ಗಂಟೆ ಕಟ್ಟಲಿಲ್ಲ ನೋಡಿ. ಉಪ್ಪು ಅರ್ಧ ಸ್ಪೂನಿಂದ 3/4 ಸ್ಪೂನಷ್ಟು ಹಾಕ್ಕೊಳ್ಬೋದು, ಸಾಕಾಗುತ್ತೆ ಅಷ್ಟೇ. ಇವಾಗ ಇನ್ನೊಂದು 2 ನಿಮಿಷ ತಟ್ಟೆ ಮುಚ್ಚಿಬಿಡೋಣ. 12 ನಿಮಿಷ ಬಿಡೋಣ ಕರೆಕ್ಟಾಗಿ. ಈಗ ಮತ್ತೆ 2 ನಿಮಿಷ ಆಗಿದೆ. ಈಗ ನಾವು ತಿರುಗಿಸ್ಕೊಳ್ಳೋಣ. ಇದರ ಕೆಳಗಿನ ಮೇಲೆ ಮಾಡ್ಕೊಳ್ಳೋಣ. ತಿರ್ಗಾ ಲಿಡ್ ಮುಚ್ತಾ ಇದ್ದೀನಿ.
ಮತ್ತೆ ನೋಡೋಣ. ಈಗ ನನಗೆ 12 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ 5 ನಿಮಿಷ ಇದೇ ಬಿಸಿಗೆ ಬಿಡೋಣ. ಒಂದು 5 ನಿಮಿಷ ಇದ್ದಲ್ಲೇ ಬಿಡೋಣ. ಇವಾಗ ನಾನು ಇದರಲ್ಲೇ ಬಿಡ್ತಾ ಇದ್ದೀನಿ. ತಟ್ಟೆ ಮುಚ್ಚಿ ಒಂದು 5 ನಿಮಿಷ ತಣ್ಣಗಾಗಿ ಬಿಡೋಣ. ತಿರ್ಗನೂ ಹಾಗೆ ಸ್ವಲ್ಪ ಕೆಳಗಡೆ ನೀರು ಹಚ್ಕೊಳ್ಳಿ, ಮತ್ತು ಉಂಡೆ ಮಧ್ಯದಲ್ಲಿ ಇಟ್ಕೊಳ್ಳಿ. ಇದು ಅಷ್ಟೇ. ಕವರು ಇದ್ರ ಮೇಲೆ ಇಟ್ಕೊಂಡು ನೋಡಿ, ಕವರು ಇದ್ರ ಮೇಲೆ ಇಟ್ಕೊಳ್ಳೋಣ. ಇದು ಒಂದು ಕವರಿಂಗ್ ಇಟ್ಕೊಂಡು ಇದ್ರ ಮೇಲೆ ನಾವು ಈ ಥರ ಪ್ರೆಸ್ ನೋಡಿ. ನೋಡಿ, ಮತ್ತು ಇದು ಅಷ್ಟೇ. ಹಿಂಗಂದರೆ ಹಿಂಗೆ ಬರ್ತಾಯಿದೆ ನೋಡಿ. 2 ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಬೇಡಿ, ನೀರು ಹಾಕಿದ್ರೆ ಸಾಕು. ನೋಡಿ, ನೀರು ಈ ಥರ ಹಚ್ಕೊಂಡು ಕವರ್ ಕೆಳಗಡೆ ಇಟ್ಬಿಟ್ಟು ಆ ಕವರ್ಗೆ ಒಂದು ಉಂಡೆ ಈ ಥರ ಇಟ್ಬಿಟ್ಟು ಕವರ್ಗೆ ನೀರು ಹಚ್ಬಿಟ್ಟು ಒಂದು ಕವರ್ ಮೇಲೆ ಕವರ್ ಇಟ್ಟು ನೋಡಿ, ಈ ಕವರ್ಗೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಒಂದು ತಟ್ಟೆ ಇಟ್ಟು ಕೂಡ ನೀವು ಪ್ರೆಸ್ ಮಾಡ್ಕೊಳ್ಬೋದು. ಇದಾಗಿದೆ. ಇವಾಗ ಇದು ಕೂಡ ನಾನು ಹಿಂಗೆ ಹಾಕ್ತೇನೆ ನೋಡಿ. ಒಂದು ಚಿಕ್ಕುಳೆ ತಗೊಂಡಿದ್ದೀನಿ, ಅದಕ್ಕೂ ಇದ್ರ ಮೇಲೆ ಇಟ್ಬಿಟ್ಟು ಮತ್ತೆ ಕವರ್ ಇದ್ರ ಮೇಲೆ ಇಟ್ಕೊಳ್ಳಿ. ಮತ್ತೆ ಒಂದು ತಟ್ಟೆ ತಗೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ನಾವು ಪ್ರೆಸ್ ಮಾಡ್ಕೊಳ್ಬೋದು ನೋಡಿ. ಪ್ಲಾಸ್ಟಿಕ್ ಕವರ್ ಇಟ್ಬಿಟ್ಟು ಅದು ಆಶೀರ್ವಾದ ಆಟ ಇರಿದೆಯಲ್ಲ, ಅದ್ರ ಕವರ್ ಆದರೂ ಪರವಾಗಿಲ್ಲ. ನೋಡಿ, 2 ಕಪ್ ಅಕ್ಕಿ ಹಿಟ್ಟಿಗೆ ಎಷ್ಟೊಂದಾಗಿದೆ ಅಂತ. ಒಂದು 50 ಆಗಿದೆ. ಪ್ರಿಪೇರಿಂಗ್ ಪಾಪಡ್ ಬೇಟಾ. ನಮ್ಮ ಲವಿತ್ಗೆ ಅವ್ರ ಅಮ್ಮನ ಕೇಳ್ತಿದ್ದಾನೆ, ವಾಟ್ ಆರ್ ಯು ಡೂಯಿಂಗ್ ಅಂತ. ನಾವು ಈ ಥರ ಒಂದು ಕಾಟನ್ ಬೇಲ್ ತಗೊಂಡು ಅದ್ರ ಮೇಲೆ ಹಾಕ್ತಾಯಿದ್ದೀವಿ. ಇವತ್ತೆಲ್ಲ ನೈಟೆಲ್ಲ ಇಲ್ಲೇ ಇರುತ್ತೆ. ಬೆಳಗ್ಗೆಗೆ ನಾನು ಬಿಸಿಲಲ್ಲಿ ಹಾಕ್ತೀನಿ. ಸ್ವಲ್ಪ ಒಂದಿನ ಸಾಕು, ಒಣಗೋಗ್ಬಿಡುತ್ತೆ, ಯಾಕಂದರೆ ತುಂಬ ಬಿಸಿಲಿದೆ ನೋಡಿ. ಒಂದು ಕಪ್ಗೆ ಎಷ್ಟೊಂದು ಹಪ್ಪಳ ಆಗಿದೆ. 50 ಹಪ್ಪಳ ಆಗಿದೆ ನನಗೆ. ನೆನ್ನೆ ಮಾಡಿದ್ದೆ ನೋಡಿ, ಎಷ್ಟು ಬೇಗ ಒಣಗೋಯ್ತು. ತುಂಬ ಬಿಸಿಲಿದೆ. ಒಂದಿನ ಪೂರ್ತಿ ನಾನು ಮಧ್ಯಾಹ್ನ ಮಾಡಿದ್ದು, ಒಂದಿನ ಪೂರ್ತಿ ಮಾಡಿಲ್ಲ. ನಾನು ಮಧ್ಯಾಹ್ನ ಮಾಡಿದ್ದು ಒಂದು 3 ಗಂಟೆಯಲ್ಲಿ ಒಳಗಡೆನೇ ಇತ್ತು. ಬೆಳಗ್ಗೆ ಎದ್ದು ನಾನು ಬಿಸಿಲಿಗೆ ಹಾಕಿದೆ, ತಟ್ಟೆಯಲ್ಲಿ ಇಟ್ಬಿಟ್ಟು ನೋಡಿ ಒಣಗೋಗ್ಬಿಟ್ಟಿದೆ ಚೆನ್ನಾಗಿ. 1 ಕಪ್ ಇಟ್ಟು ನೋಡಿ ಎಷ್ಟೊಂದಾಗಿದೆ. ಬನ್ನಿ ಈಗ ಇದು ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ, ನಾನು ಚೆಕ್ ಮಾಡಿದೆ ನೋಡಿ. ಹೆಂಗೆ ಹರಡ್ಕೊಳ್ತಾ ಇದೆ ನೋಡಿ. ನಾವು ಹಾಕಿದ್ದು ಇಷ್ಟೆಷ್ಟು ಹಪ್ಪಳ, ಎಷ್ಟು ದೊಡ್ಡ ಹಪ್ಪಳ ಆಯ್ತು ನೋಡಿ. ನೋಡಿದ್ರ ಎಷ್ಟು ದೊಡ್ಡ ಹಪ್ಪಳ ಆಯಿತು ಅಂತ. ನಾವು ಹಾಕಿದ್ದು ಇಷ್ಟು ಹಾಕ್ತಾಯಿದ್ದೀನಿ.
ಎಷ್ಟೆಷ್ಟು ಹಪ್ಪಳ ಹಾಕ್ತಾ ಇರೋದು ನಾವು, ಎಷ್ಟು ದೊಡ್ಡ ದೊಡ್ಡ ಆಗ್ತದೆ ನೋಡಿ. ನೋಡಿ ಹಪ್ಪಳಗಳು ನೋಡಿ ಹೆಂಗೆ ಬಂದಿದೆ ಅಂತ. ಎಷ್ಟೊಂದು ಅರ್ಧ ಅವರು ಇಲ್ಲ ನಾವು ಮಾಡಿದ್ದು. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ನೋಡಿ ಅಕ್ಕಿ ಹಪ್ಪಳ ರೆಡಿ ಆಯಿತು ನೋಡಿ. ನೋಡಿ ಈ ಅಕ್ಕಿ ಹಪ್ಪಳ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಬೇಸಿಗೆಗಾಲದಲ್ಲಿ ಈ ಹಪ್ಪಳ ಎಲ್ಲ ಮಾಡ್ಕೊಂಬಿಟ್ರೆ ಚಳಿಗಾಲದಲ್ಲಿ ಆಗುತ್ತೆ ಅಂತ ಎಲ್ಲರೂ ಈಗಲೇ ಮಾಡಿಟ್ಕೊಳ್ತಾರೆ. ಟೇಸ್ಟ್ ನೋಡೋಣ ಹಂಗೆ. ಸಖತ್ತಾಗಿ ಬಂದಿದೆ. ಥ್ಯಾಂಕ್ ಯು. ಅಳತೆ ನಾನು ಕರೆಕ್ಟಾಗಿ ಅಳತೆ ತೋರಿಸಿದ್ದೀನಿ, ಅಷ್ಟೇ ಅಳತೆಗೆ ಮಾಡ್ಕೊಳ್ಳಿ, ಕರೆಕ್ಟಾಗಿರುತ್ತೆ.